ಬಾನು, ಹಾಯ್ ಬಂದೆ. ಏನು ಹೇಳಿ, ಏನು ಇಷ್ಟು ಬೇಗ ಬಂದಿದ್ದೀರಾ ಇವತ್ತು? ನಮ್ದಕ್ಕೆ ಒಂದು ಕಪ್ ಕಾಫಿ ಕೊಡು, ನಾನು ಮೇಲಿರ್ತೀನಿ, ಅಲ್ಲಿಗೆ ಬಾ. ಏನ್ರಿ, ಏನು ಸಮಾಚಾರ? ನಿಂದಕ್ಕೆ ಮೇಲೇನೆ ಬಾ ಹೇಳ್ತೀನಿ. ಸರಿ, ನಂದಕ್ಕೆ ಕಾಫಿ ತಗೊಂಡು ಮೇಲೆ ಬರ್ತೀನಿ. ಇವ್ರು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ? ಏನಾಯ್ತು? ಯಾಕೆ ಹೀಗಿದ್ದಾರೆ? ಅರೆ, ನಿಮ್ದಕ್ಕೆ ಯಾಕೆ ಈ ಥರ ಇದ್ದೀರಾ? ಏನಾಯ್ತು? ಏನಿಲ್ಲ ಬಾನು, ಸುಮ್ಮನೆ ಹಾಗೆ ಕೂತಿದ್ದೆ. ಕಾಫಿ ಇಲ್ಲಿ. ಕಾಫಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಹಾರೋಗುತ್ತೆ. ಆದರೆ ನೀವು ಏನು ಯೋಚನೆ ಮಾಡ್ತಿದ್ರಿ ಅಷ್ಟೊಂದು? ಏನಿಲ್ಲ ಬಾನು, ನಾನು ಪರ್ಮಿಷನ್ ಕೇಳೋಣ ಅಂತ ಹೋದೆ. ಆದರೆ ಅವ್ರೇನು ಹೇಳ್ತಾರೆ ಅಂದರೆ, ಇಲ್ಲ ನೀವು ಹೋಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ, ನಾವು ಈ ಥರ ಪೋಸ್ಟ್ಪೋನ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತಿದ್ರು. ಅದಕ್ಕೆ ಆ ಮಕ್ಕಳು ನೆನೆಸ್ಕೊಂಡು ಒಂಥರ ಬೇಜಾರಾಗ್ತಿತ್ತು. ನಿಮ್ದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸರಿತಾ ತುಂಬಾ ಸ್ಟ್ರಾಂಗ್ ಇದ್ದಾಳೆ. ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಆದರೆ ಅವಳು ತನ್ನ ಲೈಫ್ನ ತಾನು ಲೀಡ್ ಮಾಡ್ತಾಳೆ. ಮಧ್ಯಾಹ್ನ ಬಂದಿದ್ಲು, ಆಂಟಿ ನಾನು ಸ್ಕೂಲ್ಗೆ ಹೊಟ್ಟೋದ್ರೆ ತಮ್ಮ ತಂಗಿನೂ ಓದ್ಸೋಕ್ಕಾಗಲ್ಲ, ಸೊ ಅದಕ್ಕೋಸ್ಕರ ನನಗೆ ಯಾವುದಾದ್ರೂ ಕೆಲಸ ಹುಡುಕಿ ಅಂತ ಹೇಳೋದಕ್ಕೆ ಬಂದಿದ್ಲು. ಈಗ ಪಕ್ಕದ ಮನೆಯವ್ರು ಬಂದು ಸೆಲೆಬ್ರೇಷನ್ಗೆ ಅಂತ ಕರೆದ್ರು, ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ. ಸೊ ಅಲ್ಲಿ ಮುಗಿಸ್ಕೊಂಡು ಅವಳಂಗಿನಂಗೆ ಹೋದ್ಲು. ಹೋಗ್ಬೇಕಾದ್ರೂ ಹೇಳ್ಬಿಟ್ಟು ಹೋದ್ಲು, ಆಂಟಿ ಪ್ಲೀಸ್ ನಂದಕ್ಕೆ ಏನಾದರೂ ಕೆಲಸ ಇದ್ದರೆ ಹೇಳಿ, ಮನೆ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಂತ. ಅಲ್ಲ, ಸರಿತಾಗೆ ಇಷ್ಟೊಂದು ಸ್ಟ್ರಾಂಗಾ? ಹೌದು, ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ. ಆದರೆ ತೊಂದರೆ ಇಲ್ಲ, ಸುತ್ತಮುತ್ತ ಜನ ಎಷ್ಟೊಂದು ಜನ ಇರ್ತಾರೆ ಸೊಸೈಟಿಲಿ, ನಾವು ಅದೇ ಥರ ಬಾಳಬೇಕು. ಆದರೆ ನೋಡೋಣ ಮುಂದಕ್ಕೆ ಏನಾಗುತ್ತೋ ಅಂತ ಹಲ್ಲಾಗೆ ಬಿಡೋಣ ಎಲ್ಲಾನು. ನೀನೇ ಇಷ್ಟೊಂದು ಧೈರ್ಯವಾಗಿದೆಯಾ ಅಂದಮೇಲೆ ನನಗೇನೋ ತೊಂದರೆ ಇಲ್ಲ. ಏನಲ್ಲ, ಇದೇನು ಕತೆ? ಇವಳು ಏನೋ ಒಪ್ಕೊಂಡ್ಲು, ಆದರೆ ಆ ಮನೆ ಸೀಸ್ ಆಗುತ್ತೆ ಅನ್ನೋದು ನನಗೆ ಮಾತ್ರ ಗೊತ್ತು. ನಾನು ಇದನ್ನು ಹೇಳಿದ್ರೆ ಇದನ್ನು ಹೇಗೆ ತಗೊಳ್ತಾಳೆ ಅವಳು? ಹಾಂ, ಅಟ್ಲೀಸ್ಟ್ ನಮ್ಮದು ಸ್ವಂತ ಮನೆ ಆಗಿದ್ದಿದ್ರೆ ಪರವಾಗಿಲ್ಲ, ಬಪ್ಪ ಇಲ್ಲೇ ಇರೋ ಅನ್ಬೋದಾಗಿತ್ತು. ಇದು ಕೂಡ ಬಾಡಿಗೆ ಮನೆ. ಏನು ಮಾಡೋದು ಈಗ? ಅಲ್ಲ, ನೀನೇ ಆ ಮಕ್ಕಳನ್ನ ಕಾಪಾಡಬೇಕು. ನಿನ್ನ ಮೇಲೆ ಭಾರ ಹಾಕಿ ನಾವು ಹೋಗ್ತಿದ್ದೀವಿ. ಅದೇ ಪುನಃ ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಅದು ಸರಿ, ನಾವು ಯಾವ ಊರಿಗೆ ಹೋಗ್ತಾ ಇದ್ದೀವಿ? ಈರು ಎತ್ತ ಅಂತ ಹೇಳಲಿಲ್ಲ. ಏನಿಲ್ಲ, ನಮ್ಮೂರಿಂದಾದರೆ ನಾವು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ನನಗೆ ಏನೂ ತೊಂದರೆ ಆಗಲ್ಲ. ಸದ್ಯ ನಮ್ದಕ್ಕೆ ಇದು ಬಾಡಿಗೆ ಮನೆ, ಸ್ವಂತ ಮನೆ ಆಗಿದ್ದಿದ್ರೆ ಕಷ್ಟ ಆಗ್ತಾ ಇತ್ತು. ನೋಡೋಣ ಮುಂದೆ ನನ್ನ ಲೈಫ್ ಹೇಗಿರುತ್ತೋ ಅಂತ. ಸರಿ ರೀ, ಈಗ ನಿಮ್ದಕ್ಕೆ ಟೆನ್ಷನ್ ಮಾಡ್ಕೊಳ್ದೆ ಆರಾಮಾಗಿ ಇರಿ. ಹಾಂ ಬಾನು, ನಿಮ್ಮ ಮುಖ ನೋಡ್ತಿದ್ರೆ ನನಗೆ ಇರೋ ನೋವೆಲ್ಲ ಮಾಯ ಆಗುತ್ತೆ. ಐ ಲವ್ ಯು ಬಾನು. ಹೋಗ್ರಿ, ನಂಗೆ ನಾಚಿಕೆ ಆಗುತ್ತೆ. ಅಲ್ಲ ಬಾನು, ನಿಂದಕ್ಕೆ ಎಂತ ನಾಚಿಕೆ? ನಮಗೆ ಒಬ್ಬ ಮಗ ಇದ್ದಾನೆ, ಪಿಂಟು. ಹೋಗ್ರಿ ಸುಮ್ಮನೆ. ಸರಿ, ಈಗ ನಿಂದಕ್ಕೆ ಹೊರಡಕ್ಕೆ ಎಲ್ಲ ತಯಾರಿನೂ ಮಾಡು. ಹಾಗಾದ್ರೆ ನಮ್ದಕ್ಕೆ ಯಾವಾಗ ಹೋಗ್ತಿದ್ದೀವಿ? ಇನ್ನೂ ಒಂದು 10 days ಆಗಬೇಕು. ಹೌದಾ, ಸರಿ ಸರಿ. ನಮ್ದಕ್ಕೆ ಯಾಕೆ ಮುಂಚೆನೇ ಹೇಳ್ತಿದ್ದೀನಿ ಗೊತ್ತಾ? ಎಲ್ಲ ಸಾಮಾನನ್ನು ಜೋಡಿಸ್ಕೋಬೇಕು ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ, ಅದಕ್ಕೋಸ್ಕರ ಹೇಳಿದೆ. ಸರಿ ರೀ, ಆಯಿತು. ಈ ಕಾಫಿ ಕುಡೀರಿ ಬನ್ನಿ. ಆರಾಮಾಗಿ ಇರಿ, ಏನು ಯೋಚನೆ ಮಾಡಬೇಡಿ, ಎಲ್ಲ ಅಲ್ಲಾದಕ್ಕೆ ಒಳ್ಳೇದು ಮಾಡುತ್ತೆ. ಸರಿ ಬಾನು, ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಹಾಟ್ ಕಾಫಿ. ಪಿಂಟುಗೆ ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೀನಿ, ವಿತಿನ್ 4 days ಬರುತ್ತೆ. ರೀ, ಅತ್ತೆಗೆ ಇದನ್ನ ಹೇಳಿದ್ದೀರಾ? ಹಾಂ, ಹೇಳಿದ್ದೀನಿ ಬಾನು. ಸದ್ಯ ಈಗಲಾದರೂ ಅವ್ರ ಜೊತೆ ಇದ್ದಂಗೆ ಆಯ್ತಲ್ಲ. ಪಾಪ ಮಾವ ಸತ್ತಾಗ್ಲಿಂದ ಅವರು ಒಂಥರ ಒಂಟಿ ಆಗಿಬಿಟ್ಟಿದ್ದಾರೆ. ಹೌದು ಬಾನು, ನೀನು ಹೇಳೋದು ನಿಜವೇ. ಬಟ್ ಐ ಆಮ್ ವೆರಿ ಲಕ್ಕಿ ನಿನ್ನಂಥ ಹೆಂಡತಿ ನನಗೆ ಸಿಕ್ಕಿರೋದಕ್ಕೆ. ನಂದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀನಿ. ಹೋಗಿಪ್ಪ, ನೀವೇನು ಹೀಗೆಲ್ಲ ಹೇಳ್ತೀರಾ? ನಿಮ್ದಕ್ಕೆ ಹಿಂಗೆಲ್ಲ ಹೇಳ್ಬೇಡಿ, ನನಗೆ ತುಂಬಾ ಬೇಜಾರಾಗುತ್ತೆ. ಅದೇ ಇದರಲ್ಲಿ ಏನಿದೆ? ನಂದಕ್ಕೆ ನಾನು ಹೆಂಡ್ತಿನ ಹೋಗ್ಲತ್ತಾ ಇದ್ದೀನಿ. ರೀ, ಸರಿತಾಗೆ ಈಗಲೇ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಡು, ಅವಳಿಗೆ ಯಾವತ್ತೂ ಕಷ್ಟ ಆಗಬಾರ್ದು. ಸರಿ ರೀ, ನಮ್ದಕ್ಕೆ ಎಲ್ಲಾನು ಹೇಳ್ಕೊಡ್ತೀನಿ. ನಾನು ನಿಂದಕ್ಕೆ ದುಡ್ಡನ್ನ ಕೊಡ್ತೀನಿ, ಸರಿತಾಗೆ ಮಕ್ಕಳಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಟ್ಬಿಡು. 3 ತಿಂಗಳಿಗೆ ಆಗೋಷ್ಟು ಸಾಮಾನುಗಳನ್ನ ತೊಗೊಟ್ಬಿಡು. ಸರಿ ರೀ, ಮಾಡ್ತೀನಿ. ನಮ್ದಕ್ಕೆ ಎಲ್ಲಾನು ಮಾಡ್ತೀನಿ. ನೀನೇನೋ ಹೇಳ್ದಂಗಿತ್ತು ಆವಾಗಲೇ, ಅವಳಿಗೆ ಕೆಲಸ ಬೇಕಂತೆ. ಏನು ಸಮಾಚಾರ? ಅದನ್ನು ಸರಿಯಾಗಿ ಹೇಳು ನಮ್ದಕ್ಕೆ. ಪಾಪ ಹುಡುಗಿಗೆ ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಬಂದಿತ್ತೋಳು, ಆಂಟಿ ನಾನು ಸ್ಕೂಲ್ಗೆ ಹೋಗಲ್ಲ, ನಾನು ಸ್ಕೂಲ್ಗೆ ಕೊಟ್ಟೋದ್ರೆ ತಮ್ಮ ತಂಗಿಗೆ ಕಷ್ಟ ಆಗುತ್ತೆ, ನಾನು ಏನಾದ್ರು ಕೆಲಸ ಮಾಡ್ತೀನಿ, ಯಾವ್ದಾದ್ರು ಕೆಲಸ ಇದ್ದರೆ ಹೇಳಿ ಆಂಟಿ ಅಂತಿದ್ರು. ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಹುಡುಗಿಗೆ. ಹೌದು ರೀ, ನಮ್ದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ? ಅವಳಂಗೆ ಹೇಳಿದ ತಕ್ಷಣ ನನಗಿದ್ದಿದ್ದು ನೋವೆಲ್ಲ ಮಾಯ ಆಗೋಯ್ತು. ಖಂಡಿತ ಅವಳ ಜೀವನನ ಅವಳು ಖಂಡಿತ ರೂಪಿಸ್ಕೊಳ್ತಾಳೆ. ಅವಳು ಮುಂದೆ ತುಂಬಾ ಚೆನ್ನಾಗಿರ್ತಾಳೆ, ಆ ನಂಬಿಕೆ ನನಗಿದೆ. ಹೌದು ಬಾನು, ನೀನು ಹೇಳ್ತಾ ಇರೋದು ಸತ್ಯ. ಈಗ ಮೊದಲು ಕಾಫಿ ಕುಡೀರಿ, ತಣ್ಣಗೆ ಆಗುತ್ತೆ. ಹಾಗಾದರೆ ಏನಾದರೂ ಕೆಲಸ ಹುಡುಕ್ಬೇಕು. ನಮ್ದಕ್ಕೆ ಸರಿತಾ ಆ ಥರ ಕೇಳ್ತಿದ್ಲು. ನೋಡೋಣ, ಎಲ್ಲಾದರೂ ವಿಚಾರಿಸ್ತೀನಿ.
ಈಗ ನಿಮ್ಮದಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ. ಇನ್ನೂ ನಿಮಗೆ ಮನಸ್ಸಿಂದ ಹೋಗಿಲ್ವಾ? ಹಾಂ, ಹೋಗ್ತೀನಿ ಬಾನು. ಅದೇ ಒಂದು ಸ್ವಲ್ಪ ದಿನ ಆ ಮಕ್ಳ ಮುಖ ನೆನೆಸ್ಕೊಳ್ತಾ ಇದ್ರೆ ನನಗೆ ತುಂಬಾ ಹೊಟ್ಟೆ ಉರಿಯುತ್ತೆ. ಏನು ಮಾಡಿ ಹೇಳು ನೀನೇನೆ. ಮತ್ತು ಇನ್ನೊಂದು ವಿಚಾರ, ಆ ಮಕ್ಳಿಗೆ ಏನಾದರೂ ಸಹಾಯ ಬೇಕು ಅಂದರೆ ಮಾಡಿಬಿಡು. ಏನಾದರೂ ಪಾತ್ರೆ, ಬಿಸ್ಕೆಟ್, ಏನೇನಾದರೂ ಬೆಡ್ಶೀಟ್ ಇರಲ್ಲ, ಏನು ಕ್ಲೀನಿಂಗ್ಗೆ ವಾಷಿಂಗ್ ಮಿಷಿನ್ ಆಗಲಿ ಏನಾದರೂ ಇದ್ದರೆ ನನಗೆ ಮುಂಚೆನೇ ಹೇಳಿಬಿಡು. ಹಾಂ, ಹಾಂ ರೀ, ನಂದಕ್ಕೆ ಎಲ್ಲನೂ ನೋಡ್ತೀನಿ. ಈಗ ಅಡುಗೆ ಬೇರೆ ಹೇಳ್ಕೊಡ್ಬೇಕು ಸರಿತಾಗೆ. ಸರಿತಾ ಒಂದೇ ಸರಿ ಹಿಡ್ಕೊಂಡು ಕೂತಿದ್ದಾಳೆ, ಆಂಟಿ ನಂಗೆ ಅಡುಗೆ ಹೇಳ್ಕೊಡಿ, ಆಂಟಿ ನಂಗೆ ಅಡುಗೆ ಹೇಳ್ಕೊಡಿ ಅಂತ. ಏನು ನಾನು ಅಡುಗೆ ಮಾಡ್ತೀನಿ ಅಂದ್ಲಾ? ಹ್ಞೂ ರೀ, ತಾನೇ ಅಡುಗೆ ಮಾಡಿ ಇವತ್ತು ಬೆಳಗ್ಗೆ ಏನೋ ಚಿತ್ರಾನ್ನ ಹೇಳ್ಕೊಟ್ಟಿದ್ದೆ, ಅದನ್ನು ಮಾಡಿದ್ದಾಳೆ. ನಾನೇನೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಏನಾಗಲ್ಲ ಹಾಗಾದ್ರೆ. ಈಗ ನಮ್ಮದಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬರುತ್ತೆ, ಸರಿನಾ? ಸರಿ ರೀ, ಹೋಗಿ. ನೋಡೋದಲ್ಲ ವೀಕ್ಷಕರೇ, ನಿಮ್ಮದಕ್ಕೆ ಹೇಗೆ ಅನ್ನಿಸ್ತು? ಸರಿತಾ ತುಂಬ ಬುದ್ಧಿವಂತೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಈ ಸ್ಟೋರಿ ನಿಮಗೆ ಇಷ್ಟ ಆಗ್ತಿದ್ರೆ ಕೂಡಲೇ ಕಮೆಂಟ್ಸ್ ಬರೀರಿ, ಲೈಕ್ಸ್ ಕೊಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.